ಆತ್ಮೀಯ ಸ್ನೇಹಿತರೆ, ಪ್ರೀತಿಯ ನಮಸ್ಕಾರ. ಈ ವಾರದ ನಮ್ಮ ಕಲಾವೇದಿಕೆ ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದರಾದ ಕಿರುತೆರೆ ಹಾಗೂ ಹಿರಿತೆರೆ ಹಾಗೂ ರಂಗಭೂಮಿ ಹವ್ಯಾಸಿ ಕಲಾವಿದರಾದ ಶ್ರೀಯುತ ಶಂಕರಾದ ಆಂಜನಪ್ಪರು ನಮ್ಮ ಜೊತೆ ಇದ್ದಾರೆ. ಅವರು ನಡೆದು ಬಂದ ಹಾದಿ ಅಂದರೆ ಈ ಬಳಗಕ್ಕೆ ಯಾವ ರೀತಿ ಎಂಟ್ರಿ ಕೊಟ್ಟರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಬನ್ನಿ. ಮೊದಲಿಗೆ ಆಂಜನಪ್ಪರೇ, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವಂದನೆ. ಮತ್ತು ಹೇಗಿದ್ದೀರಿ? ಮನೆಯಲ್ಲ ಚೆನ್ನಾಗಿದೆ. ತುಂಬ ದಿವಸ ಆಯಿತು ಕೂಡ ನೀವು ನೋಡಿ. ಮತ್ತು ಈಗ ನಮ್ಮ ಕಲಾವೇದಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿಮ್ಮ ಸಿನಿಮಾ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅನ್ನೋದು ಒಂದು ಪರಿಚಯ ಮಾಡ್ತೀನಿ. ಏನಿಲ್ಲ, ನಾನು ತುಮಕೂರು ಜಿಲ್ಲೆಯವನು, ಹಳ್ಳಿ ಒಡನಾಟ ಜಾಸ್ತಿ. ಹಾಗಾಗಿ ನನಗೆ ಈ ರಂಗಭೂಮಿ, ಈ ಪೌರಾಣಿಕ ನಾಟಕಗಳ ಕಡೆ ಜಾಸ್ತಿ ಒಲವು. ಸುಮಾರು ಎಲ್ಲೆಲ್ಲೋ ಕೇಳಿದೆ, ಸರ್ ನನಗೊಂದು ಅವಕಾಶ ಕೊಡಿ ಅಂತ. ಕೇಳಿದರೆ ಅವರು ಮೊದಲನೇ ಇದು ಏನು ಹೇಳ್ತಾರೆ ಅಂದರೆ, ಯಾವುದು ಮಾಡಿದ್ಯಪ್ಪ, ಅನುಭವ ಬೇಕಲ್ವ. ಹೌದು. ಇಲ್ಲ, ಯಾವುದು ಮಾಡಿಲ್ಲ. ಸರಿ ನೋಡೋಣ. ಹೀಗೆ 3 ವರ್ಷ ಸೈಕಲ್ ಹೊಡೆದೆ. ಕೊನೆಗೊಂದು ಸಲ ಏನಾಗಿತ್ತು, ನಮ್ಮ ಮನೆ ಹತ್ರ ಒಬ್ಬರು ಮುನಿಯಪ್ಪ ಅಂತ ಇದ್ದರು. ಅವರು ನಿರ್ದೇಶಕರು, ನಾರಾಯಣರಾವ್ ಜಾಧವ್ ಅಂದ್ಬಿಟ್ಟು ಹಾರ್ಮೋನಿಯಂ ಮಾಸ್ಟರು, ನಿರ್ದೇಶಕರು. ಅವ್ರ ಮಗಳ ಮದುವೆಗೋಸ್ಕರ ಸಹಾಯಾರ್ಥ ಪ್ರದರ್ಶನ, ಯಾರ್ಯಾರು ದುಡ್ಡು ಕೊಡ್ತಾರೆ ಅವ್ರ ಹತ್ರ ಪಾತ್ರ ಮಾಡಿಸೋದು ಅಂತ ಇದಾಗಿತ್ತು. ಅಲ್ಲೇನಾಯಿತು ಅಂದರೆ, ನನಗೆ ಒಂದು ದೇವೇಂದ್ರನ ಪಾತ್ರ ಒಂದು ಖಾಲಿ ಇತ್ತು. ಆವಾಗ ನಾನು ITIನಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಾನು ಹೇಳ್ತಾ ಇರೋದು 1967. ಇನ್ನೂ ಕೆಲಸಕ್ಕೆ ಸೇರಿರಲಿಲ್ಲ, ಕರೆಕ್ಟ್ 69ಗೆ ಸೇರಿದೆ. 67 ಆವಾಗೇನಾಗಿತ್ತು, ಆಯಿತು ಅಂತ ಹೋದೆ ಒಂದು ಭಾನುವಾರ ಹಿರಣ್ಯ ಮಿತ್ರ ಮಂಡಳಿ. ಆವಾಗ ಅಲ್ಲಿ ಇವಾಗೇನು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿ ಒಂದು ಹಿರಣ್ಯ ಮಿತ್ರ ಮಂಡಳಿ ಅಂತ ಒಂದು ಸ್ಟೇಜ್ ಇತ್ತು. ಅಲ್ಲಿಗೆ ಭಾನುವಾರ ಕರ್ಕೊಂಡೋದ ತಕ್ಷಣ ಅಲ್ಲೇ ರಿಹರ್ಸಲ್ ನಡೀತಾ ಇತ್ತು. ಸರಿ, ನಾನು ಕುಂತ್ಕೊಂಡೆ. ನೋಡಿ ಸರ್, ಇವರೇ. ಹಾಂ, ಹೌದಾ, ಸರಿ, ದೇವೇಂದ್ರನ ಪಾತ್ರ ಕೊಡ್ತೀರಣ್ಣ. ಪಾಪ ಇದೆ, 100 ರೂಪಾಯಿ ಆಗುತ್ತಪ್ಪ. ಹಾಂ, 100 ರೂಪಾಯಿ ಅಂದರೆ ಅವಾಗ 100 ರೂಪಾಯಿ ನೀವೇ ಕೊಡ್ಬೇಕು. ಹ್ಞೂ, ಮತ್ತು ಸಹಾಯಾರ್ಥ ಪ್ರದರ್ಶನ 100 ರೂಪಾಯಿ ಟಿಕೆಟ್ ಕೊಟ್ಬಿಡ್ತಾರೆ ನಾವು. ಅದನ್ನು ನಾವು ಮಾರ್ಕೊಳೋದು. 2 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಮುಂದೆಗಡೆ ಚೇರು, ಹಿಂದೆಗಡೆ ನೆಲ 1 ರೂಪಾಯಿ. ಅವಾಗ ಹಂಗೆ ಇತ್ತು, ಎಲ್ಲ ಚಾಪೆ ಹಾಸ್ಬಿಡೋದು. 100 ರೂಪಾಯಿನ ನನ್ನ ಹತ್ರ 100 ರೂಪಾಯಿ ಕೊಡೋಕ್ಕೂ ಅವಾಗ ಶಕ್ತಿ ಇಲ್ಲ. ಸರಿ, ಏನಾದರೂ ಮಾಡೋಣ ಮನೇಲಿ. ಯಾಕೆಂದ್ರೆ ನಮ್ಮ ತಂದೆ ನಮ್ಮ ತಾಯಿ ಸ್ವಲ್ಪ ಪ್ರೋತ್ಸಾಹ ಇತ್ತು. ಯಾಕೆಂದ್ರೆ ನಮ್ಮ ತಾತ ಅವರು ನಾಟಕ ಕಲಾವಿದರು, ರಂಗಭೂಮಿ ಕಲಾವಿದರು. ಹಳ್ಳಿಯಲ್ಲಿ ಮಾಚವಳ್ಳಿ ಅಂತ ಇಲ್ಲೇನೆ ಮಾಡಿರೋದು, ರಂಗಣ್ಣ ಅಂತ. ಆದ್ದರಿಂದ ಮನೆಗೆ ಬಂದು ಕೇಳಿದೆ, ಈ ಥರ 100 ರೂಪಾಯಿ ಏನಕ್ಕೆ ನಿಮಗೆ? ಹೌದಾ, ಸರಿ ಆಯ್ತಪ್ಪ, ಏನೋ ಎಲ್ಲಾದರೂ ಇಸ್ಕೊಂಡು ಕೊಡ್ತೀವಿ. ಸರಿ ಅಂದ್ಬಿಟ್ಟು ಇವ್ರಿಗೆ ಹೇಳ್ಬಿಟ್ಟೆ, ಅಣ್ಣ ನಾನು ಬರೋ ಭಾನುವಾರದಿಂದ ಬರ್ತೀನಿ. ಬರೋ ಭಾನುವಾರ 100 ರೂಪಾಯಿ ತಗೊಂಡೆ. ಅಷ್ಟರಲ್ಲಿ ದೇವೇಂದ್ರನಿಗೆ ಒಂದು ದರ್ಬಾರ್ ಆಡಿದೆ. ಒಂದೇ ಸೀನ್ ಬರೋದು, ದರ್ಬಾರ್ ಆಡು ದೇವೇಂದ್ರ. ಸರಿ, ಹೇಳ್ಕೊಡ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಅಷ್ಟರೊಳಗೆ ಏನಾಗಿದೆ ಅಂದರೆ, ಅಲ್ಲಿ ಭೀಮನಿಗೂ ದುರ್ಯೋಧನಿಗೂ ಏನೋ ಪಾತ್ರ ಮಾಡೋರಿಗೆ ಏನೋ ಇದಾಗ್ಬಿಟ್ಟು, ದುರ್ಯೋಧನ ನಾನು ಬರೋದಿಲ್ಲ, ಏನಿದ್ರೆ ನಾನು ಬರೋಲ್ಲ. ಮೇಷ್ಟ್ರಿಗೇನು ಭೀಮ ಇಂಪಾರ್ಟೆಂಟು, ಅವನಿಗೆ. ಹೌದು. ಹೀಗಾಗಿ ಸರಿ, ಕೊನೆಗೆ ಅವನು ಇಲ್ಲಪ್ಪ ನಾನು ಮಾಡ್ತೀನಿ. ಮಾಸ್ಟ್ರೆ ಯಾರು ಇಬ್ಬರಲ್ಲಿ ಯಾರಿರ್ಬೇಕು, ನೀವೇ ತೀರ್ಮಾನ ಮಾಡ್ತಾರಪ್ಪ, ನಾನು ಬರೋದಿಲ್ಲ, ಅವನಿದ್ರೆ ನಾನು ಬರೋದಿಲ್ಲ ಅಂದ್ಬಿಟ್ಟು ದುರ್ಯೋಧನ ಹೇಳ್ಬಿಟ್ಟಿದ್ದಾನೆ. ಅವತ್ತು ಬಂದು ಬುಕ್ ಕೊಟ್ಬಿಟ್ಟು ಹೋಗಪ್ಪ ನಿಂದು ಅಂದವ್ರೆ. ಬುಕ್ ಕೊಡೋಕ್ಕೆ ಬಂದಿದ್ದಾನೆ. ನಾನು ದರ್ಬಾರ್ ಆಡ್ತಾಯಿದ್ರೆ, ಏನು ರೀ ಮೇಷ್ಟ್ರೆ, ಏನು ರೀ ರಾಜಕೀಯ, ಆಗಲೇ ನಾನು ಇನ್ನೂ ಬುಕ್ಕೇ ಕೊಟ್ಟಿಲ್ಲ, ಆಗಲೇ ದುರ್ಯೋಧನ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ. ಇಲ್ಲ ಅಂದರೆ ನೀವು ಮಾಡ್ತಾಯಿದ್ವಿ, ನಾನು ದೇವೇಂದ್ರ ಮಾಡ್ತಾಯಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ. ದರ್ಬಾರ್ ಆಡ ಅಂದರೆ ಅವನು ದುರ್ಯೋಧನ ಅಂತ ಕರ್ಕೊಂಡ್ಬಿಟ್ಟು ಇಬ್ಬರು ಎರಡೇ ದರ್ಬಾರ್ ಆಡಿದ್ರು. ದೇವೇಂದ್ರನಿಗೆ ಬಂದರೆ ಮಹಾರಥಿ. ಪ್ರಾರಂಭಿಕವಾಗಿ ಪೌರಾಣಿಕ ರಂಗಭೂಮಿ. ಹೌದು. ಆಮೇಲೆ ಇಲ್ಲಪ್ಪ ದೇವೇಂದ್ರ, ಸುಮ್ಮನೆ ರೀ, ಯಾಕ್ರಿ ರಾಜಕೀಯ ಹಿಂಗೆ. ಆಮೇಲೆ ಅವ್ರು ನೋಡಿದ್ರೆ ಹಳೇ ಪರಿಚಯ ಅವರು ಮೆಜೆಸ್ಟಿಕ್ನಲ್ಲಿ ಇದು. ಅವ್ರ ಮನೆ ಬಂದರೆ ಆ ಪ್ಯಾಲೇಸ್ ಗುಟ್ಟಳ್ಳಿಲಿತ್ತು, ನಾವು ಪ್ಯಾಲೇಸ್ ಗುಟ್ಟಳ್ಳಿಲೇ ಇತ್ತು. ಸರಿ ಮತ್ತು ನಮಸ್ಕಾರ ಸಾರ್ ಅಂದೆ. ಆಂಜನಪ್ಪ ಅಲ್ವಾ ನೀನು? ಹೌದಣ್ಣ. ನಿಜ ಹೇಳು, ಯಾವ ಪಾತ್ರ ಮಾಡ? ದೇವೇಂದ್ರ ಅಣ್ಣ. ನಾನು ದೇವೇಂದ್ರ ಕೊಟ್ಟು ನಿಜ ಸತ್ಯವಾಗಿ ದೇವೇಂದ್ರ. ಎಷ್ಟು ಕೊಡ್ತಾ ಇದ್ದೆ? 100 ರೂಪಾಯಿ ಕೊಡ್ತಾ ಇದ್ದೀನಣ್ಣ ಅಂದ. ಅವ್ರು 250 ರೂಪಾಯಿ ಕೊಟ್ಟವ್ರೆ ದುರ್ಯೋಧನ ಪಾತ್ರಕ್ಕೆ. ಅವಾಗ ಹಂಗಂದು, ಕೆಲಸ ಮಾಡು, ಇನ್ನೂ ದುಡ್ಡು ಕೊಟ್ಟಿಲ್ವಾ ಅಂದರು. ತಂದಿದ್ದೀನಿ, ಕೊಡಬೇಕು ಇವಾಗ ಅಂದೆ. ಇಟ್ಕೊ ನೀನು, ನಾನು 250 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ದುರ್ಯೋಧನ ಹತ್ರ ಮಾಡಿಸಿ ನಾನು ಹೋಗ್ತೀನಿ. ಹೊಟ್ಟೋಗ್ಬಿಟ್ಟು ನೋಡಿ ಯಾವ ಥರ ಇದೆ. ಅದು ಅದೃಷ್ಟ.
ಹಂಗಂದ ತಕ್ಷಣ ಜನ ದುಡ್ಡು ತಂದಿದ್ಯಾ 100 ರೂಪಾಯಿ, ಅದು ಕೊಡ್ಬೇಕಪ್ಪ ನೀನು ಅಂದರು. ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು, ಅದು ಕೊಟ್ಟರು. ಮತ್ತೆ ಇನ್ನೇನು ಮಾಡೋದು, ನನಗೆ ಆಸೆ, ಇಲ್ಲಾಂದ್ರೆ ಎಲ್ಲಿ ಬಿಟ್ಬಿಡ್ತಾನೆ ನನ್ನ. ಸರಿ 100 ರೂಪಾಯಿನೂ ಕೊಟ್ಟೆ. ಅಂದರೆ ನನಗೆ 450 ರೂಪಾಯಿ ಟಿಕೆಟ್ ಕೊಟ್ಟರು. ಏನು ಆದರೆ ನಾನು ಅದು ಮಾರೋಕ್ಕಾಗ್ತಿತ್ತಾ, ಎಲ್ಲಿ ಮಾರಲಿ ಅವಾಗ. ತಗೊಂಡು ನಮ್ಮ ಊರಲ್ಲಿ ಕೊಟ್ಟೆ, ನಾನು ಇದ್ದಿದ್ದಲ್ಲಿ ಕಾಲೇಜ್ ಕೊಟ್ಟಲ್ಲಿ 12 ಮನೆ ವಟಾರ ಎಲ್ರಿಗೂ ಕೊಟ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಅಲ್ಲಿಂದ ಆಮೇಲೆ ಏನು ಮಾಡಿದ್ರು, ಇವತ್ತಿಂದ ನೀನು 20 ದಿವಸ ಇದೆ ನಾಟಕ. ಸರಿ, ನೀನು ಒಂದು ದಿವಸ ನಾವು ತಪ್ಪಿಸ್ಬಾರ್ದು. ಭಾನುವಾರ ಅವ್ರಿಗೋಸ್ಕರ ಮಾಡ್ಕೊಳ್ತಿದ್ದೆ, ನಿನಗೋಸ್ಕರ. ಯಾಕೆಂದ್ರೆ ನಾನು ಬೇರೆ 100 ರೂಪಾಯಿ ಕೊಟ್ಬಿಟ್ರೆ ನಿನಗೋಸ್ಕರ ಡೈಲಿ ಬರ್ತೀನಿ ನಾನು. ಅವ್ರ ಮಗಳು ಸಹಾಯಾರ್ಥ ನಾಟಕ. ಹೌದು, ಯಾಕೆ ನೀನು ತಯಾರು ಮಾಡ್ಬೇಕು ಅಂದರೆ ಅವ್ರ ಸ್ಮರಣಾರ್ಥನ, ಅವರು ಮಗಳಿಗೆ ಮದುವೆ ಅದಕ್ಕೋಸ್ಕರ ಸಹಾಯಾರ್ಥ ನಾಟಕ. ಸರಿ ಅಂದ್ಬಿಟ್ಟು ನಿನಗೋಸ್ಕರ ನಾನು ಬರ್ತೀನಯ್ಯ, 1 ಅವರ್ ಬರ್ತೀನಿ ದಿವಸ, ನೀನು ಬಂದ್ಬಿಡು. ನಾನು ನಿನಗೆ, ಯಾಕೆಂದ್ರೆ ನಾನು ಒಬ್ಬನಿಗೆ ತಯಾರು ಮಾಡಬೇಕು. ದುರ್ಯೋಧನ ಪಾತ್ರ ಸಿಕ್ಕಾಪಟ್ಟೆ ಇದೆ. 20 ದಿವಸ. ಸರಿ, ಏನು ಓದಿದ್ಯಾ ಅಂದರೆ SSLC. ಹಂಗಿದ್ರೆ ಪರವಾಗಿಲ್ಲ, ನೀನು ಕೆಲವ್ರಿಗೆ ಬರೀ ಹೇಳ್ಕೊಡ್ತಾರಲ್ಲಿ. ಸರಿ, ಬುಕ್ಕು ಹಿಂಗೆ ಕೊಡ್ತಾಯಿದ್ರಲ್ಲ, ಕೊಟ್ಬಿಟ್ರು. ನೋಡ್ತೀನಿ, ಒಂದು 16 ಪೇಜ್ ಇದೆ. ಸರಿ, ಏನು ಅಂದರೆ 4 ಅವರ್ಸ್ ನಾಟಕ ಅದು, ಮಹಾರಥೀಕರಣ ಅಂತ. ಸರಿ ಆಯಿತು ಅಂದ್ಬಿಟ್ಟು ಏನೋ ಒಂಥರ ಖುಷಿ. ಸರಿ, ಏಕ್ದಮ್ ದುರ್ಯೋಧನ ಪಾತ್ರ ಸಿಕ್ಬಿಡ್ತಾನೆ ಅಂತ. ಸರಿ, ಅವತ್ತೆಲ್ಲ ಪ್ರಾಕ್ಟೀಸು ನನಗೆ ಕೊಟ್ಟರು. ಹೇಳ್ಬಿಟ್ರು, ನೋಡಪ್ಪ ಹೊಸಬ್ರು. ಆಯ್ತು ನಮ್ಮಷ್ಟೇ. ಅದಕ್ಕೆ ನಾ ಹೇಳೋದು, ನೀವೀಗ ಕರೇಗೌಡನ್ ಮರ್ತ್ಬಿಡ್ರಿ. ನಿಮ್ಗೇನಾಗಬೇಕು ಕೇಳಿ, ನಾ ಮಾಡ್ಕೊಡ್ತೀನಿ. ಶಂಕರದ ಅಂಜನಪ್ಪ ಅವರು ರಂಗಭೂಮಿಗೆ ಯಾವ ಥರ ಎಂಟ್ರಿ ಕೊಟ್ಟರು ಅಂತ ನಾವು ತಿಳ್ಕೊಂಡು, ಇವರು ಕನ್ನಡ ಚಲನಚಿತ್ರ ರಂಗದಲ್ಲಿ ಪಾದಾರ್ಪಣೆ ಮಾಡಿದ್ರು. ಅಣ್ಣವ್ರ ಜೊತೆ ಕೂಡ 106 ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವ್ರಿಗೆ ಚಲನಚಿತ್ರ ರಂಗ ಪ್ರವೇಶ ಯಾವ ರೀತಿ ಮಾಡಿದ್ರು ಅಂತ ಕೇಳೋಣ. ಸರಿ, ಈಗ ನಿಮ್ಮದು ರಂಗಭೂಮಿ ಆಯಿತು. ನೀವು ಈ ಚಲನಚಿತ್ರ ಯಾವ ಥರಕ್ಕೆ? ITI ಸೇರಿದೆ ನಾನು, ಫ್ಯಾಕ್ಟ್ರಿಗೆ ಸೇರಿದೆ. ಅಲ್ಲಿ ITI ಕಲಾಮಂದಿರ ಅಂತ, ITI ಫೈನ್ ಆರ್ಟ್ಸ್ ಸೊಸೈಟಿ ಅಂತ ಒಂದಿತ್ತು. ಅಲ್ಲಿ ನಾಟಕಗಳೆಲ್ಲ ಮಾಡ್ತಾಯಿದ್ರು. ಅಲ್ಲಿ ವರ್ಷಕ್ಕೆ 4 ನಾಟಕ ಮಾಡ್ತಾರೆ. ರಾಜ್ಯೋತ್ಸವಕ್ಕೆ, ಕಾಂಪಿಟೇಷನ್, ಅದು 4 ನಾಟಕ. ಸರಿ, ಇದೆಲ್ಲ ಫೋಟೋಗಳಿತ್ತಲ್ಲ, ತಗೊಂಡೋಗಿ ಕೊಟ್ಟೆ. ನೋಡಿದ ತಕ್ಷಣ ಸರಿ ಆಯ್ತಯ್ಯ ಅಂದ್ಬಿಟ್ಟು ಒಂದು ನಾಟಕದಲ್ಲಿ ಚಾನ್ಸ್ ಕೊಟ್ಟರು. ಅದಾಯಿತು. ಆಮೇಲೆ ಒಂದು ಸಲ ದೊಡ್ಡ ನಾಟಕ ರಾಜ್ಕುಮಾರ್ ಶೀಲ್ಡ್ ಅಂದ್ಬಿಟ್ಟಿತ್ತು ಅವಾಗ. ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಾಂಪಿಟೇಷನ್. ಅಲ್ಲಿ ಒಂದು ನಾಟಕ, ಅದರಲ್ಲಿ ಗೌಡನ ಪಾತ್ರ ಮಾಡಿದ್ದೆ. ಸರಿ ಅಂದ್ಬಿಟ್ಟು ಅಲ್ಲಿ ಒಳ್ಳೆಯ ಹೆಸರು ಬಂತು ನನಗೆ. ಆ ಪಾತ್ರ ಆ ಥರ ಇತ್ತು, ಹೆಸರು ಬಂತು. ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಊರಿನ ಗೌಡನ ಪಾತ್ರ. ಅಲ್ಲಿ ನಮ್ಮಲ್ಲಿ ಒಬ್ಬರು ಹೊನ್ನೈನೂರು ಅಂತ ಇದ್ದರು, ಫೈನ್ ಆರ್ಟ್ಸ್ ಸೊಸೈಟಿ ಪ್ರೆಸಿಡೆಂಟು. ಅವರು ನೋಡಿದರು. ನೋಡ್ಬಿಟ್ಟು ಒಂದು ದಿವಸ ಎಲ್ಲೋ ಹೋಗ್ತಾ ಇದ್ದೀನಿ, ಬರ್ತೀಯ ಜೊತೆಯಲ್ಲಿ ಅಂದರು. ಆಡಿಷನ್ ಇತ್ತು ಅವಾಗಲೂ. ಯಾವಾಗ? 1984 ಆಡಿಷನ್ ಇತ್ತು. ಸರಿ, ಬರ್ತೀನಿ ಸರ್ ಅಂದೆ. ಅವ್ರ ಜೊತೆಲಿ ಹೋದೆ. ಶ್ರೀಪುರಂನಲ್ಲಿ ಅಲ್ಲೊಂದು ಶಂಕನಾದ ಅಂತ ಒಂದು ಸಿನಿಮಾಗೆ ಆಡಿಷನ್ ನಡೀತಾ ಇತ್ತು. ದೊಡ್ಡ ಕಲಾವಿದರುಗಳೆಲ್ಲ ಬಂದವ್ರೆ. ಆಗಲೇ ಹೆಚ್ಚು ಕಡಿಮೆ ಮುಗಿದೋಗ್ಬಿಟ್ಟಿದೆ. ನಾವು ಫ್ಯಾಕ್ಟ್ರಿಯಿಂದ ಮುಗಿಸ್ಕೊಂಡು ಹೋಗಿದ್ದು, ಎಲ್ಲ ಮುಗಿದೋಗಿದೆ. ಇನ್ನೇನು ಎದ್ದೇಳೋ ಸಮಯ. ಹೋಗ್ಬಿಟ್ಟಿದ್ರು. ನಮಸ್ಕಾರ ಸರ್ ಅಂದೆ. ನನಗೆ ಯಾರೂ ಪರಿಚಯ ಇಲ್ಲ, ವಸ್ತು. ನಾನು ಯಾರಿಗೂ ನಮಸ್ಕಾರ ಮಾಡಲಿ? ಹೋಗಿ ಒಂದು ಕಡೆ ಕುಂತ್ಕೊಂಡೆ. ಯಾಕೆ ರೀ ಅವನೇನೋರು, ಯಾಕೆ ಲೇಟು? ಸರ್ ಫ್ಯಾಕ್ಟ್ರಿ ಮುಗಿಸ್ಕೊಂಡು ಬಂದೆ. ಅಂದರೆ ಒನ್ನಯ್ಯ ಅಂದರೆ ಅವ್ರು ಮಹಾನ್ ಕಲಾವಿದರು. ಚೋಮನ ದುಡಿಯೋ ಅದು ಇದು ಸುಮಾರು ಒಂದು ಸಿನಿಮಾ 20 ಸಿನಿಮಾದಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ಅವ್ರು ನನ್ನ ಕರ್ಕೊಂಡೋಗಿದ್ದು. ಅವ್ರು ಎಲ್ರಿಗೂ ಪರಿಚಯ, ಎಲ್ರಿಗೂ ಇದಾಯಿತು. ಸರಿ, ಅಲ್ಲಿ ಜಕ್ಕೂರು ಬಂದೆ. ಉಮೇಶ್ ಕುಲಕರ್ಣಿ ಅಂತ ಡೈರೆಕ್ಟ್ರು, ಜಕ್ಕೂರು ಭೈರಪ್ಪ ಅಂತ ಪ್ರೊಡ್ಯೂಸರು, ಇನ್ನೊಬ್ಬರು ಪ್ರೊಡಕ್ಷನ್ ಮ್ಯಾನೇಜರು, ಅವರು ಎಲ್ಲ ಇದ್ದಾರೆ. ಎಲ್ಲರೂ ನನ್ನ ನೋಡಿದ್ರು. ನೋಡ್ಬಿಟ್ಟು ಇವ್ರು ಯಾರು ಇವರು? ಸರ್, ಇವ್ರು ನಮ್ಮ ಫ್ಯಾಕ್ಟ್ರಿ ಕೆಲಸ ಮಾಡೋರು, ಕಲಾವಿದರು. ಹೌದಾ ಅಂದರು. ಮಾಡ್ತಾರ? ಅಷ್ಟರೊಳಗೆ ಏನಾಗಿತ್ತು ಅಂದರೆ, ನಾವು ಒಂದು ನಾಟಕ ಮಾಡ್ಬೇಕಾದ್ರೆ ಬ್ಯಾಲೆ ಒಂದು ಮಾಡ್ತಾಯಿದ್ದು, ಕೀಚಕ ವಧೆ ಅಂತ. ಅದು ಡ್ಯಾನ್ಸ್ ಪ್ಲೇ, ಡ್ಯಾನ್ಸ್ ಮ್ಯೂಸಿಕ್ ಪ್ಲೇ. ಅದು ಅಲ್ಲೂ ಗಾಂಧಿ ಭವನಲ್ಲಿ ರಿಹರ್ಸಲ್ ಮಾಡ್ತಾಯಿದ್ದು. ಅಷ್ಟರೊಳಗೆ ಏನಾದರೂ ಕಣಗಾಲ್ ಪುಟ್ಟಣ್ಣ ಅವರು ರಂಗನಾಯಕಿ ಸಿನಿಮಾ ಶೂಟ್ ಮಾಡ್ತಾಯಿದ್ರು. ಸರಿ, ನಡೀತಾಯಿತ್ತು. ಅವತ್ತು ಏನೋ ಸ್ವಲ್ಪ ದಿವಸ ಬ್ರೇಕ್ ಇತ್ತು. ಪುಟ್ಟಣ್ಣ ಕಲ್ಗಾಲ್ ಸರ್. ಹೌದೌದು. ಆಮೇಲೆ ಏನಾಯಿತು, ಅಲ್ಲಿ ಇವ್ರು ಬಂದರು, ಅಸೋಸಿಯೇಟ್ ಡೈರೆಕ್ಟ್ರ್ ವಿಶ್ವನಾಥ್, PH ವಿಶ್ವನಾಥ್ ಅಂತ. ಅವ್ರು ಏನಕ್ಕೂ ಬಂದಿದ್ದಾರೆ, ಸೌಂಡ್ ಕೇಳಿಸಿದೆ, ಎಲ್ಲ ಚಂಡೆ, ಎಲ್ಲ ರೆಕಾರ್ಡ್ ಆಗಿಬಿಟ್ಟಿರುತ್ತೆ, ಚಂಡೆ. ಯಾರಿದು ಅಂದ್ಬಿಟ್ಟು ಬಂದು ಕಿಟಕಿಲಿ ನೋಡಿದ್ದಾರೆ. ಅವೆಲ್ಲ ರಿಹರ್ಸಲ್ ಮಾಡ್ತಾಯಿದ್ದು. ನಾನು ಅದರಲ್ಲಿ ಭೀಮನ್ ಪಾತ್ರ ಮಾಡಿದ್ದೆ. ವಿರಾಟ್ ಪರ್ವ ಅದು, ಭೀಮನ್ ಪಾತ್ರ ಮಾಡಿದ್ದೆ. ಫುಲ್ ಡ್ಯಾನ್ಸು, ಮ್ಯೂಸಿಕ್ ಪ್ಲೇ. ನೋಡಿದ್ದಾರೆ, ಒಂದು 10 ನಿಮಿಷ ನೋಡಿದ್ದಾರೆ. ಅದು ನಮ್ಮ ಸೀನೇ ನೋಡ್ಬಿಟ್ಟಿದ್ದಾರೆ.